ಈಗ ಸೀನ್ ಏನಪ್ಪ ಅಂದ್ರೆ ನಮ್ಮ ಹುಬ್ಳಿ ಹೊಂಡಾ ಬಿಗ್ ವಿಂಗ್ ಗೋಕುಲ್ ರೋಡ್ ಅಂದ್ರೆ ಸಂತೇಶ್ ಹೊಂಡ ಅವ್ರು ಒಂದು ರೈಡ್ ಕಂಡಕ್ಟ್ ಮಾಡ್ರ ದೂದ್ ಸಾಗರ್ ಫಾಲ್ಸಿಗೆ. ಸೊ ಎಲ್ಲ ಹೊಂಡಾ ಓನರ್ಸ್ಗೆ ಎಲ್ಲ ಅಂದ್ರೆ ಲೈಕ್ CB 350 ಆ್ಯಂಡ್ ಅಬಾವು. ಸೊ ಅದಕ್ಕೆ ಹೊಂಟೇನಿ. ರೈಡ್ ನೋಡ್ಬೇಕು ಹೆಂಗಿರ್ತೈತಿ. 1 ಡೇ ಸ್ಟೇ ಐತಿ. ಟುಡೇ ಇಸ್ ಸ್ಯಾಟರ್ಡೆ ಆಫ್ ವಾಟ್ 18th ಸ್ಯಾಟರ್ಡೆ. ಸೊ ಇವತ್ತು ಹೋಗಿ ಅಲ್ಲಿ ಒಂದು ರೆಸಾರ್ಟ್ ಬುಕ್ ಮಾಡ್ಯಾರ. ಅಲ್ಲಿ ಹೋಗಿ ಸ್ಟೇ ಮಾಡಿ ದಾಂಡೇಲಿ ರೆಸಾರ್ಟ್ ಸ್ಟೇ ಮಾಡಿ ಆಮೇಲೆ ಸಂಡೇ ರಿಟರ್ನ್. ಸೊ ನೋಡೋಣ ಬರ್ರಿ. ಸ್ವಲ್ಪ ಏನೋ ಆಫ್ ರೋಡಿಂಗು ಐತೆ ಅಂತ ಅಂದಾರ ಮೊದಲು. ನೋಡೋಣ ಹೆಂಗಿರ್ತೈತಿ. ಲೆಟ್ಸ್ ಗೋ. ಈಗ ಅದೇ ಮೀಟಪ್ ಪಾಯಿಂಟ್ ಶೋರೂಮ್ ಕಡೆನೇ ಐತಿ, ಅಲ್ಲೇ ಹೊಂಟೇನಿ. ಗಾಡಿನೂ ಸರ್ವಿಸಿಗೆ ಬಂದೈತಿ. ಸೆಕೆಂಡ್ ಇಯರ್ ಅಂದ್ರೆ ಅಪ್ಕಮಿಂಗ್ ಸೆಕೆಂಡ್ ಇಯರ್ದು ಸರ್ವಿಸ್ ಇದೆ. ಅಂದ್ರೆ ಮೇನ್ ಆಫಿಷಿಯಲ್ ಸರ್ವಿಸ್ ಥರ. ಒಂದು ಸರ್ವಿಸ್ ನಿಮ್ದು ಏನರ 1 ಮಂತಿಗೆ ಆಗ್ತೈತಿ ಗಾಡಿ ತೊಗೊಂಡಾಗ ಫ್ರೆಶ್ಲಿ. ಆಮೇಲೆ ಬಿಟ್ಟರೆ ನೆಕ್ಸ್ಟ್ ಈಗಿದೆ. ಇದು ಗಾಡಿಗೆ ಒಂದು ಮಸ್ತ್ ಏನಪ್ಪ ಅಂದ್ರೆ ವರ್ಷಕ್ಕೊಮ್ಮೆ ಸರ್ವಿಸ್ ಈ ಗಾಡಿ. ಟೆನ್ಷನೇ ಇಲ್ಲ. ಇದು ನೋಡ್ರಿ, ನಾವು ನಮ್ಮ NX 500 ತೊಗೊಂಡಿದ್ದು ಶೋರೂಮ ಹೊಂಡಾ ಬಿಗ್ ವಿಂಗ್ ಗೋಕುಲ್ ರೋಡ್. ಏನಪ್ಪ ನಾನೇ ಫಸ್ಟ್ ಬಂದುಬಿಟ್ಟೆ. ಒಗ್ಗೋನು ಭಾಳ ಬೇಗ ಬಂದುಬಿಟ್ಟೆ. ಅವರಷ್ಟು 7 ಗಂಟೆ ಅಂದಾರ. ನಾನು ನೋಡ್ರಿ 6:30 ಬಂದುಬಿಟ್ಟೆ. ಇರಲಿ ಬಿಡ್ರಿ, ಬಂದಿಲ್ಲ ಅಂತ ನಡಿಯಪ್ಪ. ನೋಡ್ರಿ NX 200 ಇದು 200cc ಒಂದು ಒಳ್ಳೆ ರಿಲಯಬಲ್ ಬೈಕ್, ಅಡ್ವೆಂಚರ್ ಬೈಕ್. ಹೋಗ್ಬೇಕಂದ್ರೆ ಯು ಕ್ಯಾನ್ ಗೋ ಫಾರ್ ದಿಸ್. ಸ್ವಲ್ಪ ಒಂದು 2-3 BHP ಪವರ್ ಕಮ್ಮಿ ಇರ್ಬೋದಾ ಇಟ್ಸ್ ಕಂಪಿಟೇಟರ್, ಬಟ್ ಯು ವಿಲ್ ಗೆಟ್ ದಟ್ ರಿಲಯಬಲ್ ಇಂಜಿನ್ ಫ್ರಮ್ ಹೊಂಡಾ. ಚೆನ್ನಾಗಿದೆಪ್ಪ ಗಾಡಿ. ಗಾಡಿಗೆಲ್ಲ ಹಾಕಿದರೆ ಹೆವಿ ಕಾಣ್ತೈತಿ. ಇವೆಲ್ಲ ರೆಟ್ರೋ ಬೈಕ್ಸ್. ನೋಡ್ರಪ್ಪ ಕುಂಡ್ರೋನ್. ಆಲ್ಮೋಸ್ಟ್ ಎಲ್ಲ ರೈಡರ್ಸ್ ಬಂದಾರ. ಇನ್ನೇನು ಹೊರಡೋ ಸಮಯ. ನೋಡ್ರಿ ಫುಲ್ ಲೈನಪ್ಸ್ ಆಗ್ಯಾವ. 2 NX 500 ಅದಾವ. ಉಕ್ಕಿದ CB 350 ಎಲ್ಲ ಅದಾವ RS. ನಮ್ಮ ಜೈರಾ ಬಾಯ್ ಅವರು ಅಲ್ಲೇ ಫೋಟೋ ಹಾಕ್ತಾರೆ ಲೈನಪ್ಪಿಂದ. ನೋಡಿ ಶೋರೂಮ್ ಹಿಂಗೈತಿ. ಇನ್ನೇನು ಹೊರಡೋದ ಇನ್ನೊಂದು 10 ನಿಮಿಷಲೆ. ಚಲೋ ಗಾಡಿ ಎಲ್ಲ ವಾರ್ಮಪ್ಸ್ ಆಗ್ತು. ಆ್ಯಂಡ್ ವಿ ವಿಲ್ ರೈಡ್ ನಾವು. ನೋಡ್ರಪ್ಪ, ನಮಗೆ ಲೀಡ್ ಮಾಡ್ಲಿಕ್ಕೆ ಹೇಳ್ಯಾರ, ನಮಗೂ ಮತ್ತು ಜೈರಬ್ ಬಾಯ್ ಅವ್ರಿಗೆ. ಲೆಟ್ಸ್ ಗೋ. ನಾನು ಫಸ್ಟ್ ನಂದು ಬೈಕಿಂಗ್ ಜರ್ನಿ ಸ್ಟಾರ್ಟ್ ಮಾಡಿದಾಗ ಗ್ರೂಪ್ ರೈಡ್ ಮಾಡಿದ್ದೆ. ಅದು ಮಾಡೇ ಹೆಚ್ಚು ಕಮ್ಮಿ ಒಂದು 7-8 ವರ್ಷ ಆಯ್ತು. ಅಂದ್ರೆ ಅದೇ ಫುಲ್ ಫಸ್ಟಿಗೆ ಅದು. ಈಗ ನೋಡ್ರಿ ಹಿಂದ್ಗಡೆ ಮಿರರ್ದಾಗ ನೋಡ್ರಿ ಎಷ್ಟು ಮಂದಿ ಅದಾರ. ಹಿಂಗೆಲ್ಲ ಇರ್ತಾವಪ್ಪ. ಗ್ರೂಪ್ ರೈಡ್ದ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಬೇರೆದಾಗ್ತೈತಿ. ನಾವು ಸೋಲೋ ಹೋಗೋದು ಬೇರೆ ಟೈಪ್ ಆಗ್ತೈತಿ. ಸೊ ಯು ಹ್ಯಾವ್ ಟು ಚೇಂಜ್ ಯುವರ್ ಮೈಂಡ್ ಸೆಟ್ಸ್. ಇಟ್ ಕೆನಾಟ್ ಬಿ ದ ಸೇಮ್. ಗ್ರೂಪ್ ರೈಡ್ ಮಾಡೋದಲ್ಲದೆ ಅದ್ರಾಗ ಬೇರೆ ಜೈರಬ್ ಅವರು ಮತ್ತು ನಮಗೆ ಲೀಡ್ ಮಾಡ್ಲಿಕ್ಕೆ ಹೇಳಾರಲ್ಲ, ಅದು ಇನ್ನೂ ಒಂಥರ ಅನ್ಸುತ್ತೆ. ಏನೇ ಅಂತ ಹೇಳೋದು ಗೊತ್ತಾಗೋಲ್ತು. ಯಾಕಂದ್ರೆ ಹಿಂಗೆ ಲೀಡ್ ಥರ ಎಲ್ಲ ಮಾಡಿಲ್ಲ ಇವತ್ತು. ಸೊ ಮಾಡೇವಂದ್ರೆ ಫ್ರೆಂಡ್ಸ್, ಅದು ಮ್ಯೂಚುವಲ್ ಇದಿರ್ತದಲ್ಲ, ಹಂಗೆ. ಇದೇನೋ ಒಂಥರ ಪ್ರೊಫೆಷ್ನಲ್ ಆಫಿಷಿಯಲ್ ಆ ಥರ ಒಂದು ಫೀಲ್ ಆಗ್ತೈತಿ. ಇಂತ ನೋಡ್ರಿ ಇಲ್ಲೇ ಹಂಗೈತಿ. ಬಾಯ್ಸ್ ಎಲ್ಲ ಬಂದುಬಿಟ್ರೆ ಇಂಥ ಹುಂಬ ನನ್ನ ಮಗ ಇರ್ಬೇಕಿವ. ಎಲ್ಲಿ ನಿಲ್ಸ ನೋಡ್ರಿ, ಜಗಳಾಡ್ಕೊಂತ ಎಲ್ಲಿ ನಿಂತ ನೋಡ್ರಿ ಅವ. ಹಾಂ ಆಯ್ತಾ, ನೀ ಜಗಳಾಡ ಸೈಡ್ ನಿಂದು ಪೊಸಿಷನ್ ತೊಗೊಂಡು ಅವ್ನು ಮುಂದೆ ನಾವು ಬಂದೆ. ಯಪ್ಪ ಏನು ಹೇಳೋದಪ್ಪ, ಅಷ್ಟು ಕಾಮನ್ ಸೆನ್ಸ್ ಇಲ್ಲ.
ಏನಪ್ಪ 2 ಆಕ್ಸಿಡೆಂಟ್ಸ್ ನೋಡಿದೆ ಅಲ್ಲ, ಒಂದು ಕ್ಲೋಸ್ ಬಾಯ್ ಆಗಿದ್ದ, ಇನ್ನೊಂದು ಹೋಗ್ತೇನೆ ನಾ ಲೀಡ್ ಮಾಡತ್ತೇನೀಗ. ಸಿ ಇಟ್ಸ್ ನಾಟ್ ಈಸಿ, ಓಕೆ. ಯಾಕಂದ್ರೆ ಲೀಡ್ ಮಾಡೋದು ದ್ಯಾಟ್ ಟು ಯುವರ್ ಇನ್ನು ಅಡ್ವಾನ್ಸ್ ಲೆವೆಲ್ ಕ್ಯಾಟಗರಿ ಆ್ಯಂಡ್ ಪ್ಲಸ್ ಎಲ್ಲರೂ ಜೊತೆಗೆ, ಯಾಕಂದ್ರೆ ಗ್ರೂಪ್ದಾಗ ಕೆಲವೊಬ್ರು ಎಲ್ಲರೂ ಅಡ್ವಾನ್ಸ್ ಇರೋಂಗಿಲ್ಲ, ಎಲ್ಲರೂ ಇದಿರಂಗಿಲ್ಲ. ಸೊ ಎಲ್ಲರನ್ನೂ ತೊಗೊಂಡು ನಡಿಬೇಕಂದ್ರೆ ಅಷ್ಟು ಈಸಿ ಅಲ್ಲ. ಅದು ಈ ಸಮ್ಮರ್ ಸೀಸನ್ದಾಗ. ಇಲ್ಲಿ ಗೋವಾ ಅಳ್ನಾವರ ಆದಮೇಲೆ ಇಲ್ಲೊಂದು ಟೀ ಸ್ಟಾಪಿಂಗ್ ನಿಂತೇವೆ. ಎಲ್ಲ ಬೈಕ್ಸ್ ಅಲ್ಲಿ ನಿಂತಾವೆ. ಕಾಣ್ತೈತಿ ಇಲ್ಲಿ ಗೊತ್ತಿಲ್ಲ, ನೋಡ್ರಿ ಇಲ್ಲಿ ಹಿಂದ್ಗಡೆ ಲೈನಪ್ ಹೆಂಗೆ ಬರಾಕೈತಿ. ಸೂ ಅಂತ ನೋಡ್ರಿಪ್ಪ ಊರೇ ಸರ್. ಇದೆ ನೋಡ್ರಿ ನಮ್ದು ಹೋಮ್ ಸ್ಟೇ, ಡಾರ್ಕ್ ಫಾರೆಸ್ಟ್ ಹೋಮ್ ಸ್ಟೇ ಅಂತ. ಅವ್ರು ಹೇಳಿದ್ರು ಇಲ್ಲಿಂದ ಆಫ್ ರೋಡಿಂಗ್ ಐತಿ ಅಂತ. ಶಿಟ್ ಗೋಯಿಂದ ಅಂತಿದ್ದೆ. ಆಯ್ತಪ್ಪ, ಇದು ಆಫ್ ರೋಡಿಂಗ್ ಐತಿ ಒಂದು ರೇಂಜಿಗೆ. ಯಪ್ಪ ಆಯ್ತು. ಅಲ್ಲ ಏನು ಆಫ್ ರೋಡಿಂಗ್ ಐತಪ್ಪ. ಅಷ್ಟೇನು ಇಲ್ಲದು ಆಫ್ ರೋಡಿಂಗ್, ಜಸ್ಟ್ ಅರ್ಧ ಕಿಲೋಮೀಟ್ರ್ ಏನೋ ಇರ್ಬೇಕು. ಸ್ಟಾರ್ಟ್ ಆಗೋಕೆ ಮುಂಚೆಗೆ ಮುಗಿದ್ಬಿಡ್ತದೆ ಆಫ್ ರೋಡಿಂಗ್. ಅದು ಚೆನ್ನಾಗಿತ್ತು ಪ್ಲೇಸ್. ಮಧ್ಯಾಹ್ನ ಬಂದೇವು ಅಷ್ಟೇ ನಾವು. ಮಧ್ಯಾಹ್ನ ಬಂದೇವು ಅಷ್ಟೇ. ಅದರ ಬೆಳಗಿನ ಹೊತ್ತು ಮಸ್ತ್ ಇರ್ತೈತೆ ಅದು ಪ್ಲೇಸ್. ಹೋಮ್ ಸ್ಟೇ, ಸ್ವಿಮ್ಮಿಂಗ್ ಪೂಲ್ ಐತಿ, ಕಾಟೇಜಸ್ ಅದಾವ. ಹಿಂದ್ಗಡೆ ಫುಲ್ ಫಾರೆಸ್ಟ್, ಕರೆಕ್ಟ್ ಫಾರೆಸ್ಟ್ ನಡಕೈತಿ. ಚೆನ್ನಾಗೈತಿ. ಮೋಸ್ಟ್ಲಿ ಬೆಳಗಿನ ಹೊತ್ತು ಮಸ್ತ್ ಇರ್ತೈತಿ, ಫುಲ್ ಮಂಜಾಗಿ. ಹಾಂ, ನಾಳೆ ಮಾರ್ನಿಂಗ್ ಮಸ್ತ್ ಇರ್ತದೆ ಬಾ ಇದು. ಈಗ ನಾವು ಮಧ್ಯಾಹ್ನ ಬಂದು ಮುಟ್ಟೇವೆ ಅಷ್ಟೇ. ನೆಟ್ವರ್ಕ್ ಇಲ್ಲ ನೋಡಿದ್ರಿ. ಕಾಟೇಜ್ ಒಳಗೆ ಹಿಂಗೈತಿ. ಕರೆಕ್ಟ್ 11 ಮಂದಿನ ಅಕಾಮಿಡೇಟ್ ಮಾಡುತ್ತೆ ಈ ಕಾಟೇಜ್. ಹಂಗೆ ಬೇರೆ ಬೇರೆ ಅದಾವೆ ಕಾಟೇಜಸ್. ಮೇಲ್ಗಡೆ ಶೀಟ್ ಐತಿ. ಸಮ್ಮರ್ ಸೀಸನ್ ನಾಟ್ ರಿಕಮೆಂಡೆಡ್. ವಿಂಟರ್ ಸೀಸನಿಗೆ ಮಸ್ತ್ ಇರ್ತದೆ. ಅಕ್ಟೋಬರ್, ನವಂಬರ್, ಡಿಸೆಂಬರ್ ಬರೋಕ್ಕಿಲ್ಲ. ಒಂದು ಮಾತಂದ್ರು ಖರೆ, ಈ ಸಮ್ಮರ್ ಸೀಸನ್ನಿಗೆ ಅಷ್ಟು ಯೂಸ್ ಇಲ್ಲ. ಅದ್ರ ವಿಂಟರ್ ಸೀಸನಿಗೆ ಅನ್ನಾವತ್ತು ಇರ್ತೈತೆ ಪ್ಲೇಸ್. ಪಕ್ಕ ಅನ್ನಾವತ್ತು ಇರ್ತೈತೆ ವಿಂಟರ್ ಸೀಸನ್ದಾಗ. ನಾಳೆ ಮಾರ್ನಿಂಗ್ ವ್ಯೂ ಮಸ್ತ್ ಇರ್ತೈತೆ ಪಕ್ಕ. ಫುಲ್ ಫಾಗಿಗಾಗೆಲ್ಲ ಚೆನ್ನಾಗಿರ್ತೈತೆ, ಮಂಜು ಗಿಂಜಾಗಿ. ನೆಕ್ಸ್ಟ್ ಒಂದು ಫಾಲ್ಸಿಗೆ ನಾ ಎಲ್ಲೋ ಹೋಗೋದೈತಂತ ಏನೋ ಅಂದರು, ನಾ ಮರ್ತೆ. ಅದ್ರ ಕಂಪ್ಲೀಟ್ ಆಫ್ ರೋಡಿಂಗ್ ಐತಿ. ಸ್ವಲ್ಪ ಹುಷಾರಾಗಿ ಬರ್ರಿ, ಅಡ್ವಾನ್ಸ್ ಲೆವೆಲ್ ಆಗೈತೆ ಅಂತಂದ್ರೆ ನೋಡ್ಬೇಕು.
ನಂದು ಫಸ್ಟ್ ಟೈಮ್ ಈ ಗಾಡಿದಾಗ ಆಫ್ ರೋಡಿಂಗ್ ನೋಡೋಣ. ಆಗಲೇ ಟ್ರ್ಯಾಕ್ಷನ್ ಕಂಟ್ರೋಲ್ ಆಫ್ ಮಾಡೋದು ಮರ್ತುಬಿಟ್ಟೆ ನಾನು, ಹಂಗಾಗಿ ಗೊತ್ತಾಗಲಿಲ್ಲ. ಈಗ ಆಫ್ ಆಯ್ತಾ? ಹಾಂ ಮಾಡಿದೆ. ಓ ಆನ್ ಐತೆ. ಹಾಂ, ಟ್ರ್ಯಾಕ್ಷನ್ ಕಂಟ್ರೋಲ್ ಆಫ್ ಮಾಡ್ಯಾರ ಏನೋ ಒಂಥರ ಫೀಲ್, ಅಂದ್ರೆ ಟಯರ್ ಫುಲ್ ಹಗೂರು ಲೂಸ್ ಆದಂಗೆ. ಓ ಇವಾಗ ಡಿಫ್ರೆನ್ಸ್ ಗೊತ್ತಾಗ್ತೈತಿ. ಇದು ಡೌನ್ ಹಿಲ್ ಐತಿ, ಕ್ಯಾಮ್ರಾದಾಗ ಗೊತ್ತಾಗಲ್ಲ ಅಷ್ಟೆ. ಅವ್ರು ಒಂದು ಚಲೋ ಏನಂದ್ರೆ NX-ದಾಗ ಇಂಜಿನ್ ಬ್ರೇಕಿಂಗ್ ಐತಿ, ಇದು ನನ್ನ RS-ದಾಗ ಇರಲಿಲ್ಲ. ಫುಲ್ ಡ್ರೈಡ್ ಅಪ್ ಐತಿ ನೋಡ್ರಿ. ಇವತ್ತು ಏಪ್ರಿಲ್ 18, ಫುಲ್ ಡ್ರೈ ಆಗೈತಿ ರಿವರ್. ಇದು ಅವ್ರೇನಂದರು ಎಕ್ಸ್ಟ್ರೀಮ್ ಆಫ್ ರೋಡಿಂಗ್ ಐತಿ, ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆದರೂ ಇರಬೇಕಂದಾರ. ನೋಡೋಣ ಹೆಂಗಿರ್ತೈತೆ. ನಮ್ಮದು ಬೇರೆ ಫಸ್ಟ್ ಆಫ್ ರೋಡಿಂಗ್ ಅನ್ಸುತ್ತೆ NX 500 ಜೊತೆ. ಹೌದು, ಇನ್ನೂ ಮಟ್ಟ NX 500 ಜೊತೆ ನಾನು ಮಾಡಿಲ್ಲ. ನೋಡೋಣ ಹೆಂಗಿರ್ತೈತಿ. ಫಾರೆಸ್ಟ್ರ್ ಅವ್ರು ಅಂದಿದ್ರೆ, ನಮ್ಮ ಆರ್ಗನೈಸರ್ ಏನಂದ್ರೆ ಫಾರೆಸ್ಟ್ ಅವ್ರು ಬಿಟ್ಟರೆ ಒಳಗೆ ಹೋಗೋದು, ಇಲ್ಲಾಂದ್ರೆ ವಜ್ರ ಫಾಲ್ಸಿಗೆ ಹೋಗೋದಂತ. ನೋಡ್ಬೇಕು, ಅವ್ರೇನು ಬಿಡೋಂಗೆ ಕಾಣ್ತಾಯಿಲ್ಲ, ನೋನು ಅಂತ ಇದ್ದಾರೆ. ನೋಡೋಣ ತಡೀರಿ. ಈಗ ಅವ್ರು ಬಿಡಲಿಲ್ಲ ಅಂದ್ರೆ ವಜ್ರ ಫಾಲ್ಸಿಗೆ ಹೋಗ್ಬೇಕಷ್ಟೆ. ಅವ್ರೇನು ಬಿಡೋಂಗೆ ಕಾಣ್ತಾಯಿಲ್ಲಪ್ಪ. ಚೆಕ್ ಪೋಸ್ಟ್ ಕಡೆ ಅಂತೂ ಬಿಡಲಿಲ್ಲ ನಮ್ಗೆ ಅಲ್ಲಿ ಹೋಗೋಕೆ. ನಮ್ಮ ರೆಸಾರ್ಟ್ ಹತ್ರನ ವಜ್ರ ಫಾಲ್ಸ್ ಐತಿ, ಸೊ ಅಲ್ಲೇ ಹೊಂಟೇವಿ. ಅಯ್ಯಪ್ಪ ಸಾಕಾಯ್ತು ಮಾರ, 2 ಗಂಟೆ ಆಯಿತು. ಅದೇ ಡಾರ್ಕ್ ಫಾರೆಸ್ಟ್ ಹೋಮ್ ಸ್ಟೇ, ಅಲ್ಲೇ ಸ್ಟ್ರೇಟ್ ಹೋದ್ರೆ ವಜ್ರ ಫಾಲ್ಸ್. ಯಪ್ಪ ಯಪ್ಪ ಯಪ್ಪ. ಹಾಂ ದಾರಿ ಐತಲ್ಪ ಮುಂದೆ. ನಿಮಗೆ ಟರ್ನ್ ಮಾಡೋಕ್ಕಾಗಂಗಿಲ್ಲ, ಟರ್ನ್ ಮಾಡ್ಕೋಬೇಕಾಗ್ತೈತಿ. ಮಾಡ್ಬೋದು ಗಾಡಿ ಚಂದ. ಹಾಂ ರೀ, ಅಲ್ಲಿ ಟರ್ನ್ ಮಾಡ್ಬೋದು ನೀವು. ಏನು ರಸ್ತೆ ಇಲ್ಲ ಅನ್ಸತ್ತೆ ಮುಂದೆ. ಯಪ್ಪ ಅಷ್ಟು ಈಸಿ ಅಲ್ಪ, ಇಷ್ಟು ಹೆವಿ ಬೈಕ್ ಅಂತ ಆಫ್ ರೋಡಿಂಗ್ದಾಗ ತಿರುಗಿಸ್ಬೇಕಂದ್ರೆ. ಅಲ್ಲೇ
ಒಂದು ಆಫ್ ರೋಡ್ ಪ್ಯಾಚ್ ಹೋಗಿದ್ವಿ. ಅಲ್ಲಿಂದ ನೀರು ಕಾಣಾಕ್ತಿತ್ತು, ನೀರು ಕಡೆ ಹೋಗೋಕ್ಕಾಗೋಲ್ತಿತ್ತಂತ ವಜ್ರ ಫಾಲ್ಸ್ ಕಡೆ. ಇಲ್ಲಿ ನೋಡ್ರಿ ಇಲ್ಲೇ ಕಾಣಾಕೈತೆ. ಸೊ ಇದು ಆಫಿಷಿಯಲ್ ರೂಟ್ ಅನ್ಸುತ್ತೆ, ಯಾಕಂದ್ರೆ ಕಾಂಕ್ರೀಟ್ ರೋಡು ಐತೆ. ಸೊ ಈ ರೂಟ್ ತೊಗೊಂಡ್ವಿ. ಜನ ಎಲ್ಲ ಇಚ್ಕೊಂಬಂದಾರ. ಮೋಸ್ಟ್ಲಿ ಇದೆ ಸ್ಪಾಟ್. ಫೋನ್ ಅಷ್ಟೇ ನೋಡು, ಅಂತ ದೂರ ಹೋಗಿರೋದು ಪವರ್ ಬ್ಯಾಂಕ್ ನಿಮ್ಮಲ್ಲಿ ಇಂಟರ್ನೆಟ್ ಐತ್ಲ? ನೋಡ್ರಪ್ಪ ವಜ್ರ ಫಾಲ್ಸ್ ಹಿಂಗೈತಿ ಏಪ್ರಿಲ್ ಸೀಸನ್ದಾಗ. ಅವರು ಬರೋದು ಊಟದ ವ್ಯವಸ್ಥೆ ಈ ಥರ ಐತಿ. ಅಲ್ಲಿ ಬಫೆ ಐತಿ. ನಾನ್ ವೆಜ್ ಏನೈತ್ರಿ? ಚಿಕನ್ ಐತಿ. ಊಟ ಮಾಡೋದು. ಮಾನ್ಸೂನ್ದಾಗ ಬೆಸ್ಟ್ ಇರ್ತೈತೆ ರೀ. ಈಗಲೇ ಎಷ್ಟು ಗ್ರೀನರಿ ಐತಿ ಸಮ್ಮರ್ದಾಗ. ಆ ಕಡೆ ಎಲ್ಲ ಫುಲ್ ಮಸ್ತ್ ಕಾಣ್ತಿರುತ್ತೆ. ನೋಡ್ರಪ್ಪ ನೈಟ್ ಟೈಮ್ ಹೆಂಗೆ ಕಾಣತೈತೆ ರೆಸಾರ್ಟ್ ತೋರಿಸ್ತೇನೆ ಈಗ. ಒಂದು ಹಿಂಗೆ ಕಾಣುತ್ತೆ ನೈಟ್ ಟೈಮ್ ರೆಸಾರ್ಟ್. ಚೆನ್ನಾಗೈತಿ. ಫ್ಯಾಮ್ಲಿಗೆಲ್ಲ ಕರ್ಕೊಂಬರ್ಬೋದು. ಆದರೂ ಗ್ರೇಟಪ್ಪ. ನಮ್ಮ ಶೇರಿಂಗ್ ಡಾಲ್ಮೆಂಟ್ ನೋಡಿ. ಕ್ಯಾಂಪ್ ಫೈರ್ ಸ್ಟಾರ್ಟ್ ಆಗೈತೆ ಅಲ್ಲೇ ಕೊಂಡ್ರದಾಗ. ಚೆನ್ನಾಗಿರ್ತದೆ. ಈಗ ವೈಫ್ ಎಷ್ಟು ಆಯ್ತು? ಟೈಮ್ 8 ಆಯ್ತು. ಕ್ಯಾಂಪ್ ಫೈರ್ ಸ್ಟಾರ್ಟ್. ನಮ್ಮ ಜೈರ ಬಾಯಿನೂ ಇದ್ರೆ ಚೆನ್ನಾಗಿರ್ತೈತೆ. ಹೋಗ್ಬಿಟ್ರೆ ಅವ್ರು ಆಕ್ಸಿಡೆಂಟ್ ಆಯ್ತು. ಕೊಟ್ಟು ನೋಡಪ್ಪ. ಪಲಾವ್, ಚಪಾತಿ, ಚಿಲ್ಲಿ ಚಿಕನ್ ಅಂತ, ಪೊಟ್ಯಾಟೊ, ದಾಲ್ ಫ್ರೈ. ದರ್ಶನ್ ನನ್ನವ್ರ ಭಾರಿ ಕನ್ವರ್ಸೇಷನ್ ಆಗೈತೆ ನಮ್ದು ಇವತ್ತು. ಒಂದು 2 ಅವರ್ ದರ್ಶನ್ ಜೊತೆ. ಗಣೇಶ್ ಅವ್ರ ಜೊತೆ ಚಲೋ ಕನ್ವರ್ಸೇಷನ್ ಆಗೈತೆ. ಇಲ್ಲ ಬ್ರೋ, ಕನೆಕ್ಷನ್ ಇದೆ. ಧಾರವಾಡದವ್ರು ಸಪ್ತಾಪುರದಾಗ ಇರ್ತಾರೆ ನೋಡ್ರಿ. ಸಂಡೇ ಮಾರ್ನಿಂಗ್, ನಿನ್ನೆ ನೈಟ್ ಎಲ್ಲ ಫೈರ್ ಕ್ಯಾಂಪ್ ಆಯ್ತು, ಡಿನ್ನರ್ ಎಲ್ಲ ಆಯ್ತು. ನೋಡ್ರಿ ಹೆಂಗೆ ಕಾಣ್ತೈತೆ. ಬೆಳಿಗ್ಗೆ 6:30ಗೆ ಹೆಂಗೆ ಕಾಣುತ್ತೆ. ಹೇಳಿರಲಿಲ್ಲ ನಾನು ಬೆಳಿಗ್ಗೆ ಹೊತ್ತು ಮಸ್ತ್ ಕಾಣುತ್ತಂತ. ಆಮೇಲೆ ಒಂದು 9 ಗಂಟೆ 10 ಗಂಟೆ ಮೇಲೆ ಅಂತ ಅನ್ಸುತ್ತೆ. ಅಲ್ಲೆಲ್ಲ ಫುಲ್ಲು ಫಾಗ್ ಆಗೈತೆ. ಮಸ್ತ್ ಐತಿ.
ಪೋಸ್ಟ್ ಮನ್ಸೂನ್ ಬರಕ್ಕೆ ಅನ್ನೋ ಹೊತ್ತು ಪ್ಲೇಸ್ ಐತೆ ಇದು ಪೋಸ್ಟ್ ಮನ್ಸೂನ್. ಆಯ್ತು, ಇಲ್ಲಿಗೆ ಈ ರೈಡ್ ಎಂಡಿಗೆ ಬರ್ತೈತಿ. ಯಾಕಂದ್ರೆ ಈಗ ನಾನು ಒಬ್ಬನ ಈಗ ಹೊರಡ್ಬೇಕಂತದ ಮನೆಗೆ. ಯಾಕಂದ್ರೆ ಮನ್ಯಾಗ ಸ್ವಲ್ಪ ಕೆಲಸ ಅದಾವ ಮಧ್ಯಾಹ್ನ. ಯಾಕಂದ್ರೆ ಈಗ ಇಲ್ಲೇ ಇನ್ನೂ ಇವ್ರು ಎದ್ದು ಸ್ವಲ್ಪ ಟ್ರೆಕ್ಕಿಂಗಿಗೆ ಮತ್ತು ಅಂದ್ರೆ ಇವ್ರು ಬಿಡೋದು ಆಲ್ಮೋಸ್ಟ್ 11-12 ಆಗ್ತೈತಿ. ಆದ್ರೆ ನನಗೆ 11-12 ಅಂದ್ರೆ ಮನ್ಯಾಗ ಸ್ವಲ್ಪ ಕೆಲಸ ಐತಿ. ಸೊ ಈಗ 6:30 ನಾ ಇನ್ನೊಂದು ತಾಸ್ಲಾರ ಬಿಡಬೇಕು. ಸೊ ದ್ಯಾಟ್ ಐ ಕ್ಯಾನ್ ರೀಚ್ ಆನ್ ಟೈಮ್. ಸರಿ ತೋರಿ ಬರೋಣ. ಬಾಯ್ ಬಾಯ್ ಬ್ರೋ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಫಾರ್ ಹೋಸ್ಟಿಂಗ್. ಯಾರೂ ಮಾಡೋದಿಲ್ಲ ಶೋರೂಮ್ದವ್ರು, ನೀವು ಮಾಡಿರಿ. ಸೊ ಥ್ಯಾಂಕ್ ಯು. ಮತ್ತು ಮಾಡೋಣ ರೈಡ್. ಲಾಂಗ್ ಹೊಡೀರಿ, ಲಾಂಗ್ ಪ್ಲ್ಯಾನ್ ಮಾಡಿರಿ. 4-5 ದಿನ. ಹಾಂ ಸರಿ ಬರೋಣ ರೀ. ಹ್ಞೂ ರೀ. ಒಂದು ಫೈನಲ್ ಮಾತು ಲಾಗ್ ಎಂಡ್ ಮಾಡೋಕ್ಕಿಂತ ಮುಂಚೆಗೆ ಏನಂದ್ರೆ, ಈ ಥರ ಅರೇಂಜ್ಮೆಂಟ್ಸ್ ಯಾರೂ ಮಾಡೋದಿಲ್ಲಪ್ಪ. ಅದು ನಾವು ಎಷ್ಟು ರಿಜಿಸ್ಟ್ರೇಷನ್ ಹಾರ್ಡ್ಲಿ 99 ರೂಪೀಸ್ ಪೇ ಮಾಡೀವಿ. ಅಂದ್ರೆ ಆಲ್ಮೋಸ್ಟ್ ಫ್ರೀ ಇದು. ಅಂದರೆ ಸ್ಪಾನ್ಸರ್ಡ್ 1 ಡೇ ರೈಡ್ ವಿತ್ ಸ್ಟೇ ಎಲ್ಲ. ಶಾಂತೇಶ್ ಹೊಂಡವ್ರಿಗೆ ಬಿಗ್ ಸಲ್ಯೂಟ್, ಬಿಗ್ ಥ್ಯಾಂಕ್ ಯು ಫಾರ್ ಅರೇಂಜಿಂಗ್ ದಿಸ್ ಆಲ್. ಎಲ್ಲ ನಿಮ್ಮದು ಸ್ಪಾನ್ಸರ್ಶಿಪ್ ಮೇಲೆ ಮತ್ತು ರೈಡ್ ಮಾಡೋಣ ಜೊತೆ ಬಹಳ. ಓಕೆ, ಥ್ಯಾಂಕ್ ಯು. ಪಿಕಾಕ್ಸ್ ಅರ್ಲಿ ಮಾರ್ನಿಂಗ್ ಸ್ಪಾಟಿಂಗ್ಸ್ ಕ್ಯಾಮ್ರಾದಾಗ ಕಾಣೋದಿಲ್ಲ. ಫೀಮೇಲ್ ಪಿಕಾಕ್ಸ್ ಅವು. ಅದಕ್ಕೆ ಇದೇ ಇರಲಿಲ್ಲ, ಫೆದರ್ಸೇ ಇರಲಿಲ್ಲ. ಲೆಟ್ಸ್ ಗೋ.